ಮಾನ್ವಿ ಪಟ್ಟಣದ ಎಪಿಎಂಸಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಮಾಲ್ರಿಗೆ ಏನು ನೆನೆಗುಂದಿಗೆ ಬಿದ್ದಿರ್ತದೆ, ಸೈಟು ಹಂಚಿಕೆ ವಿಚಾರ ನೆನೆಗುಂದಿಗೆ ಬಿದ್ದಿರ್ತದೆ. ಅದನ್ನ ತಾಲೂಕು ಘಟಕಕ್ಕೆ ಒಂದು ಹಮಾಲ್ರೆಲ್ಲ ಸೇರಿ ಅಧ್ಯಕ್ಷರ ಮುಖಾಂತರ ಸಮಿತಿಗೆ ಮನವಿ ಮಾಡ್ಕೊಳ್ತಾರೆ ಸೈಟ್ ಹಂಚಿಕೆ ವಿಚಾರ. ಅದನ್ನ ಇವತ್ತು ಆದೇಶವನ್ನು ತರಿಸುವಂತ ಕೆಲಸ ಮತ್ತೆ ಹಂಚೋದಕ್ಕೆ ಆದೇಶವನ್ನು ತರುವಂತ ಕೆಲಸ ಪಕ್ಷ ಮಾಡಿರ್ತದೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇದರ ವಿಚಾರವಾಗಿ ಪಂಪಾಪತಿ ಯಡಪದು ಮತ್ತೆ ರಮೇಶ್ ಅವರು ಹೇಳ್ತಾರೆ. ಅದಕ್ಕೂ ಒಂದು ಸಣ್ಣ ಪರಿಚಯ. ನನ್ನ ಹೆಸರು ಬಸವಪ್ರಭು ಮೇಧ, ರಾಜ್ಯ ಕಾರ್ಯದರ್ಶಿ SC/ST ಘಟಕ. ಮತ್ತೆ ನನ್ನ ಬಲಭಾಗದಲ್ಲಿ ಕುಂತಿರುವಂತವರು ರಮೇಶ್ ನಾಯಕ್ ಅಂತ ಹೇಳಿ, ತಾಲೂಕು ಅಧ್ಯಕ್ಷರು ಮಾನ್ವಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಮತ್ತೆ ನನ್ನ ಎಡಭಾಗದಲ್ಲಿ ಕುಂತಿರೋರು ಪಂಪಾಪತಿ ಯಡಪದ ಅಂತ ಹೇಳಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಾನ್ವಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇನ್ನು ಉಳಿದ ವಿಷಯ ಪಂಪಾಪತಿ ಮತ್ತೆ ರಮೇಶ್ ಅವರು ಮಾತಾಡ್ತಾರೆ. ನನ್ನ ಹೆಸರು ಪಂಪಾಪತಿ ಯಡಪದ ಅಂತ ಹೇಳಿ. ಏನಿವತ್ತು ಅಮಾಲ್ರಿಗಾಗಿರ್ಬೋದು ಮತ್ತು ಕೂಲಿ ಕಾರ್ಮಿಕರಿಗಾಗಿರ್ಬೋದು, ಬಡ ಜನರಿಗೆ ಸರ್ಕಾರದ ಸೌಲಭ್ಯಗಳು ಮುಟ್ಟಿಸ್ಬೇಕು ಅಂತೇಳಿ ಇವತ್ತು ಸರ್ಕಾರ ವಿವಿಧ ಅನುದಾನದಲ್ಲಿ ಸಾಕಷ್ಟು ರೂಪಾಯಿಗಳನ್ನ ಖರ್ಚು ಮಾಡ್ತದೆ. ಆ ಉದ್ದೇಶದಲ್ಲಿನೇ ಮುಷ್ಟೂರು ರಸ್ತೆಯಲ್ಲಿ ಅಮಾಲ್ರಿಗೆ ಹಂಚಬೇಕು ಅಂತ ಹೇಳಿ ಕೇಸಿ ಸುಮಾರು 2 ಎಕರೆ ಸಮಥಿಂಗ್ ಭೂಮಿಯನ್ನ ಖರೀದಿ ಮಾಡಿರ್ತದೆ 2004 ಮತ್ತು 2005ರಲ್ಲಿ. ಆದ್ರೆ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ವೈಫಲ್ಯದಿಂದ ಈವರೆಗೂ ಕೂಡ ಯಾವುದೇ ಒಬ್ಬ ಅಮಾಲ್ರಿಗೆ ಪ್ಲಾಟ್ ಹಂಚಕ ವಿಫಲರಾಗ್ಯಾರ. ಕಾರಣ ಇಷ್ಟೇ, ಯಾಕೆ ಹಂಚಿಲ್ಲಪ್ಪ ಅಂತಂದ್ರೆ ಅವ್ರದ್ದು ಒಂದು ಬಡಿದಾಟ, ರಾಜಕೀಯ ಬಡಿದಾಟ. ನಾನು ಹಂಚಬೇಕು, ನೀನ್ ಹಂಚಬೇಕು, ನಾನು ಗೆಲ್ಲಬೇಕು, ನೀನ್ ಗೆಲ್ಲಬೇಕು. ಆ ಉದ್ದೇಶದಿಂದ ಈವರೆಗೂ ಇಲ್ಲಿ ಅಮಾಲ್ರನ್ನ ಮೆತ್ತಗೆ ಮಾಡ್ತಾ ಇದಾರೆ ವಿನ ಹಂಚಬೇಕನ್ನೋ ಪ್ರಯತ್ನ ಇವತ್ತವರೆಗೂ ಯಾರು ಮಾಡಿಲ್ಲ. ಆ ಉದ್ದೇಶದಲ್ಲಿ ನಮ್ಮ ಅಮಾಲ್ರ ಸಂಘದವರು ನಮ್ಮ ತಾಲೂಕು ಅಧ್ಯಕ್ಷ ರಮೇಶ್ ನಾಯಕ್ ಅವರಿಗೆ ಒಂದು ಮನವಿ ಪತ್ರ ಕೊಡ್ತಾರೆ. ಅಮಾಲ್ರ ಸಂಘದ ತಾಲೂಕು ಅಧ್ಯಕ್ಷರು ಮತ್ತು ಸದಸ್ಯರುಗಳು KRS ಪಕ್ಷದ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ರಮೇಶ್ ನಾಯಕ್ ಅವರಿಗೆ ಒಂದು ಮನವಿ ಪತ್ರ ಕೊಡ್ತಾರೆ. ಸುಮಾರು 2004 ಮತ್ತು 2005ರಲ್ಲಿ ಖರೀದಿ ಮಾಡಿರ್ತಕ್ಕಂಥ ಅಮಾಲ್ರ ಪ್ಲಾಟ್ಗಳ ನಿವೇಶನ ಹಂಚಿಕೆ ಸಂಬಂಧಪಟ್ಟಂಗೆ ಈವರೆಗೆ ಹಂಚಿಕೆ ಆಗಿಲ್ಲ. ತಮ್ಮ ಪಕ್ಷದ ಬೆಂಬಲ ಬೇಕು. ನಾವೇನು ಯಾರು ವಿರೋಧಿಗಳಲ್ಲ, ನಾವು ಅಮಾಲ್ರ ವಿರೋಧಿಗಳಲ್ಲ. ಯಾಕಂದ್ರೆ ನಾವು ಇರೋದೇ ಬಡವರ ಪರವಾಗಿ, ನಾವು ಸೇವೆ ಮಾಡಕ್ ರೆಡಿ ಇದೀವಿ. ಅವ್ರು ನಮ್ಗೆ ಕರೆದ್ರು, ನಮಗ್ ನೀವು ಸಹಕಾರ ಕೊಡ್ರೆ ನಾವು ಪ್ಲಾಟ್ ಹಂಚಿಕೆ ಆಗ್ತಾವ ಅಂತಂದ್ರೆ ಆ ಉದ್ದೇಶದಲ್ಲಿ ನಾವು ಅವ್ರ ಪತ್ರ ಸ್ವೀಕಾರ ಮಾಡಿ ಸಂಬಂಧಪಟ್ಟ ಕಾರ್ಯದರ್ಶಿ ಅವ್ರಿಗೆ APMC ಅವರಿಗೆ ಒಂದು ಲೆಟರ್ ಕೊಟ್ಟಿವಿ. ಅದಾದ ಮೇಲೆ ಅಮಾಲ್ರ ಜೊತೆಗೂಡಿ ನಾವು ಮೂವರು ಕೂಡ ಬೆಂಗಳೂರಿನ ನಿರ್ದೇಶಕರ ಕಚೇರಿ, ಕೃಷಿ ಮಾರಾಟ ಇಲಾಖೆ ಬೆಂಗಳೂರು ಕಚೇರಿಗೆ ಹೋಗಿ ಇಲ್ಲಿ ಆಗ್ತಾ ಇರ್ತಕ್ಕಂಥ ವ್ಯವಹಾರಗಳು ಏನ್ ಇವತ್ತು ಸುಮಾರು 2004-2005ರಲ್ಲಿ ಖರೀದಿ ಮಾಡಿದ್ರು ಕೂಡ ಈವರೆಗೆ ಹಂಚೆ ಮಾಡಕ್ ಆಗಿಲ್ಲ ಅಮಾಲ್ರಿಗೆ. ಇವತ್ತು ಪಾಪ ಅಮಾಲ್ರು ಎಂತ ಸ್ಥಿತಿಲಿ ವಾಸ ಮಾಡ್ತಾರಂತಂದ್ರೆ ಪಾಪ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಈಗ ನಾವ್ ಹೇಳ್ಬಾರ್ದು, ನಾವ್ ಹೇಳಿದ್ರೆ ತಪ್ಪಾಗ್ತದೆ. ಏನಪ್ಪಾ ಅಮಾಲ್ರು ಹಿಂಗೈದಾರೇನಪ್ಪ ಅಂತ ಅನ್ಬಾರ್ದು. ಯಾಕಂದ್ರೆ ಅವ್ರಿಗಾಗಿನೇ ಖರೀದಿ ಮಾಡ್ಯದ ಭೂಮಿ. ಬಟ್ ಅಂಚ ಮನಸ್ಥಿತಿಯನ್ನ ಈ ಭಾಗದ ಶಾಸಕರುಗಳು, ಜನಪ್ರತಿನಿಧಿಗಳು ಮಾಡಿಲ್ಲ. ಯಾರು ತಪ್ಪಪ್ಪ ಅಂತಂದ್ರೆ ಅವ್ರದೇ ತಪ್ಪು, ಅಧಿಕಾರಿಗಳದ್ದು, ಜನಪ್ರತಿನಿಧಿಗಳದು. ನಾವು ಗಮನಕ್ಕೆ ಯಾರಿಗೆ ನಿರ್ದೇಶಕರಿಗೆ ಗಮನಕ್ಕೆ ತಂದ್ಮೇಲೆ ಅವರು ಆದೇಶ ಮಾಡಿದ್ರು. 25ನೇ ತಾರೀಕಲ್ಲ, ನಿರ್ದೇಶಕರು ಆದೇಶ ಮಾಡಿ ಸುಮಾರು 73 ಜನರಿಗೆ ಅಮಾಲ್ರ ಸೈಟ್ಗಳನ್ನ ಹಂಚಿಕೆ ಮಾಡ್ರಿ ಅಂತ ಹೇಳಿ ಆದೇಶ ಮಾಡಿದ್ರು. ಈಗ ಆದೇಶ ಮಾಡಿ ಸರಿ ಸುಮಾರು 2 ತಿಂಗಳ ಕಳೆಯಕ್ ಬಂತು. ಇವತ್ತಿಗೂ ಕೂಡ ಹಂಚಿಕೆ ಮಾಡಕ್ ಆಗ್ತಾ ಇಲ್ಲ. ರಾಜಕಾರಣಿಗಳು ಹಿತಾಸಕ್ತಿ ಸೋರ್ತಾ ಇಲ್ಲ. ಇವತ್ತು ಆ ವೃತ್ತಿಯಲ್ಲಿ ಇರ್ತಕ್ಕಂಥ ಅಮಾಲ್ರು ಸುಮಾರು 20-30 ವರ್ಷದಿಂದ ಅಲ್ಲೇ ಇದ್ದಾರೆ. ಇನ್ನು ಎಷ್ಟು ವರ್ಷ ಇರ್ಬೇಕಪ್ಪ ಅವರು? ಅವ್ರಿಗಾಗಿ ಸೌಲಭ್ಯ ಇವತ್ತು ನೀವು ನಿವೇಶನ ಕೊಟ್ರೆ ಇನ್ನ ಒಂದ್ 4 ವರ್ಷಕ್ಕೆ ಮತ್ತೆ ಅವ್ರಿಗೆ ಮನೆ ಮಂಜೂರು ಮಾಡ್ಬೇಕು ನೀವೇ, ಸರ್ಕಾರದವರು. ನೀವು ನಿವೇಶನ ಕೊಡ್ತಾ ಇಲ್ಲ ಅಂತಂದ್ರೆ ಅವರು ಮನೆ ಯಾವಾಗ ಕಟ್ಟಿಗೆಬೇಕು? ಈಗ ಆಲ್ರೆಡಿ ಕೆಲಸ ಮಾಡಂತವ್ರು ಸುಮಾರು ಜನ, ಕೆಲವೊಬ್ರು ತೀರಾಗ್ಬಿಟ್ಟಾರ. ಅವ್ರ ಕುಟುಂಬದವರಿಗೆ ಇವತ್ತಿಗೂ ಏನು ಸೌಲಭ್ಯಗಳು ಸಿಗ್ತಾ ಇಲ್ಲ. ನೀವು ನಿವೇಶನ ಹಂಚಾಕ 20 ವರ್ಷ 30 ವರ್ಷ ಮಾಡಿದ್ರೆ ಅವ್ರ ಮನೆ ಯಾವಾಗ ಕಟ್ಟಿಗೆಬೇಕು? ಅವ್ರ ಮನೆ ಕನಸು ಈಡೇರ್ಬೇಕು ಯಾವಾಗ? ಈ ಭಾಗದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾಕೆ ನೀವು ಬಡವ್ರ ಬಗ್ಗೆ, ದೀನ ದಲಿತರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ ಇಷ್ಟು ಅಸಡ್ಡೆ ತೋರಿಸ್ತೀರಿ? ಏನ್ ನಿಮ್ ಮನೆಯಿಂದ ಕೊಡ್ತೀರೇನಪ್ಪ? ನೀವ್ಯಾರಾದ್ರೂ ರಾಜಕಾರಣಿಗಳು, ಜನಪ್ರತಿನಿಧಿಗಳು? ಸರ್ಕಾರ ಅನುದಾನ ಕೊಟ್ಟದ, ಹೌದಪ್ಪ, ಭೂಮಿ ಖರೀದಿ ಮಾಡ್ಯದ, ಹಂಚಬೇಕಂತ ನಿಮ್ ಎದುರಿಗೆ ರೆಡಿ ಮಾಡಿಟ್ಟದ. ನೀವು ಹಂಚಲ್ಲ ಅಂತಂದ್ರೆ ಇದು ಎಷ್ಟು ದುರ್ದೈವ ಇದು ನಮ್ಮ ಭಾಗದ ಜನರಿಗೆ. ನೀವು ಹಂಚಕ್ಕೆ 20 ವರ್ಷ ಮಾಡಿದ್ಮೇಲೆ, 15 ವರ್ಷ ಮಾಡಿದ್ಮೇಲೆ ಇನ್ನು ಪಾಪ ಅವ್ರ ಮನೆ ಯಾವಾಗ ಕಟ್ಟಿಗೆಬೇಕು? ಬಡವರು
ಮತ್ತೆ ಅದನ್ನು ನೀವೇ ಅನುದಾನ ಕೊಡ್ರಿ ಅಂತ ಕೇಳಿದ್ರೆ ಯಾವ್ದೊಂದು 30 ವರ್ಷ ಮಾಡ್ತೀರಿ ನೀವು ಕೊಡಕ. ಈ ರೀತಿ ಅಧಿಕಾರಿಗಳು ಬಡವರು ದೀನದಲಿತರ ಬಗ್ಗೆ ಕಾಳಜಿ ವಹಿಸಿಲ್ಲ ಅಂತಂದ್ರೆ ಈ ಭಾಗ ಅಭಿವೃದ್ಧಿ ಆಗಲ್ಲ. ಮೊದಲು ನೀವೇನಾದ್ರೂ ಅಭಿವೃದ್ಧಿ ಮಾಡ್ಬೇಕು ಈ ಭಾಗ ಅಂತಂದ್ರೆ ಸ್ಲಮ್ ಬೋರ್ಡ್ಗಳಿಗೆ ಹೋಗ್ಬೇಕು, ಕೂಲಿ ಕಾರ್ಮಿಕರ ಹತ್ರ ಹೋಗಿ ಹೌದಪ್ಪ ನಿಮ್ಗೆ ಏನ್ ಸೌಲಭ್ಯ ಇಲ್ಲ, ನಿಮ್ಗೆ ಏನ್ ಬೇಕಾದನ್ನ ಕೇಳ್ಬೇಕು, ಕೇಳಿ ಅವ್ರಿಗೆ ಕೊಡ್ಬೇಕು. ಅವಾಗ ಅವ್ರು ಏನಾದ್ರು ಅಭಿವೃದ್ಧಿ ಅಂತಾರ. ಹೌದು ನಮ್ಮ ಭಾಗದ ಶಾಸಕರುಗಳು ಈ ರೀತಿ ಮಾಡ್ಯಾರ, ನಮ್ಗ ಈ ಭಾಗದ ಸಚಿವರು ನಮ್ಗೆ ಈ ರೀತಿ ಮಾಡ್ಯಾರ ಅಂತ ಹೇಳಿ ತಮ್ಮ ಬೆನ್ನಿಂದ ಇರೋಂತ ಕೆಲಸವನ್ನ ಮಾಡ್ತಾರೆ. ಇವತ್ತ ನೀವು 20 ವರ್ಷ ಆದ್ರೂ ಕೂಡ ಯಾವ್ದೇ ಒಬ್ಬ ರಾಜಕಾರಣಿ ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇವತ್ತಿಗೆ ಬಂದು ಅಧಿಕಾರ ಮಾಡಿ ಹೋದ್ರು. ಯಾರಾದ್ರೂ ಒಬ್ಬರಾದ್ರೂ ಹಂಚ ಪ್ರಯತ್ನ ಮಾಡಿದ್ರೆ ಇವತ್ತವರೆಗೂ ಅಧಿಕಾರ ಅನುಭವಿಸಿದ್ರು ಅಷ್ಟೇ, ಆದ್ರೆ ಹಂಚಲಿಲ್ಲ. ಆ ಉದ್ದೇಶಕ್ಕಾಗಿ ನಾವು ನಮಗೆ ಗಮನಕ್ಕೆ ತಂದಾಗ ನಾವೇನ್ ಮಾಡಿದ್ವಿ, ಆಯ್ತಣ್ಣ ನಿಮ್ ಬೆಂಬಲಕ್ಕ ಕಾಂಗ್ರೆಸ್ ಅವ್ರು ಇದಾರೋ ಇಲ್ಲ ನನ್ಗೆ ಗೊತ್ತಿಲ್ಲ, JDS ಅವ್ರು ಇದಾರೋ ಇಲ್ಲ ನನ್ಗೆ ಗೊತ್ತಿಲ್ಲ, ನಾವು KRS ಪಕ್ಷದವ್ರು ನಾವು ನಿಮ್ ಜೊತೆಗೆ ಇರ್ತೀವಿ, ನಾವು ದೀನ ದಲಿತರ ಪರವಾಗಿ ಇದೀವಿ, ಬಡವ್ರ ಪರವಾಗಿ ಇದೀವಿ ಅಂತ ಹೇಳಿ ನಾವು ಅಮಾಲ್ರನ್ನ ಕರ್ಕಂದೆ. ನಮ್ ಜೊತೆಗೆ 1-2-3 ಬಂದಿದ್ರು. ನಾವು ಅವ್ರನ್ನ ಕರ್ಕಂದೆ ಬೆಂಗಳೂರು ಕಚೇರಿಗೆ ಹೋಗಿ 1 ದಿನ ಇದ್ದು ಡೈರೆಕ್ಟರ್ ಭೇಟಿಯಾಗಿ ನೋಡ್ರಿ ವಾಸ್ತವ ಸ್ಥಿತಿ ಈ ರೀತಿ ಇದೆ, ಅವ್ರು ಬಹಳ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಹಂಚಿಕೆ ಆಗ್ಬೇಕು ಅಂತ ಹೇಳಿ ನಾವು ಪಟ್ಟು ಹಿಡಿದಾಗ ಮನವಿ ಪತ್ರ ಕೊಟ್ಟಾಗ ಕೇವಲ 10-12 ದಿನದಲ್ಲೇ ಒಂದು ಆದೇಶ ಮಾಡಿ ಹಂಚಿಕೆ ಮಾಡ್ರಂತ ಕೊಟ್ರು. ಈಗ ಹಂಚಿಕೆ ಮಾಡಿ 2 ವರ್ಷ ಆಯ್ತು, ನೀವು 2 ತಿಂಗಳಾಯ್ತು ಆದೇಶ ಮಾಡಿ ನೀವು ಕೊಡಲ್ಲ ಅಂತಂದ್ರೆ ಇದು ಯಾವ ರೀತಿ ನಿಮ್ದು ಅಧಿಕಾರ? ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಹೇಳ್ತೀನಿ, ಈ ಭಾಗಕ್ಕ ಇನ್ನೂ ಒಂದು 10-12 ದಿನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರ್ತಾರಂತ ನಮ್ ಗಮನಕ್ಕೆ ಇದೆ. ನೀವೇನಾದ್ರೂ ಅಮಾಲ್ರಿಗೆ, ನಿಜವಾದ ಅಮಾಲ್ರಿಗೆ ಏನಾದ್ರೂ ನೀವು ನಿವೇಶನಗಳನ್ನ ಹಂಚಿಕೆ ಮಾಡಿಲ್ಲ ಅಂತಂದ್ರೆ ಮಾನ್ಯ ಸಿದ್ದರಾಮಯ್ಯರಿಗೆ ನಾವು ಗೆರವ್ ಆಗ್ತೀವಿ ಈ ಮೂಲಕ ಅಂತ ಹೇಳಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಮನವಿ ಸಲ್ಲಿಸ್ತೀವಿ. ಅಲ್ಲಿ APMCಯಲ್ಲಿ ಉದ್ಭವ ಆಂಜನೇಯ APMC ಅಮರರ ಸಂಘಟನೆಯಿಂದ ನಮಗೊಂದು ಮನವಿ ಬಂದಿತ್ತು. ಬಹಳ ವರ್ಷಲಿದ್ದ ಹಣ ಪೆಂಡಿಂಗ್ ಇದೆ. 2011ರಲ್ಲಿ 11ರಿಂದ ಕುಂಡಿ ಚಂದ್ರಶೇಖರ್ ಅಧ್ಯಕ್ಷ ಇದ್ದಾಗಲಿದ್ದ ಅವು ಪೆಂಡಿಂಗ್ ಇದಾವೆ. 2 ಎಕರೆ 25 ಗುಂಟೆ ಜಾಗ ಮೀಸಲಿಟ್ಟಾರೆ ಅಮರರಿಗೆ ಹಂಚಿಕೆ ಮಾಡ್ಬೇಕಂತ ಹೇಳಿ. ಇವತ್ತಿಗೂ ಒಬ್ಬ ಶಾಸಕರಾಗ್ಲಿ ಸಚಿವರಾಗ್ಲಿ ಯಾರು ಮನಸ್ಸು ಮಾಡ್ತಾ ಇಲ್ಲ. ಆಗ ಯಾರೋ ಒಬ್ರು ನೊಂದ ಅಮಲ್ರು ನಮ್ಮಲ್ಲಿ ಒಂದು ಅಮಲ್ರು ಬಂದು ರಿಕ್ವೆಸ್ಟ್ ಮಾಡಿದ್ರು ನಮ್ಮ KRS ಪಕ್ಷಕ್ಕೆ, ಹಣ ನಮ್ಗೆ ಸ್ವಲ್ಪ ಹಿಂಗ್ ಮಾಡ್ರಿ ದಯವಿಟ್ಟು ನಿಮ್ಮಿಂದ KRS ಪಕ್ಷದಿಂದ ಆಗ್ತದ ಅಂದಾಗ ನಾವ್ ಹೇಳಿದ್ವಿ, ಹಣ ನಮ್ಮಿಂದ ರಾಯಚೂರು ಅಥವಾ ಮಾನ್ವಿ ಸೆಕ್ರೆಟರಿ ಲೆವೆಲ್ ನಾವು ಫೈಟ್ ಮಾಡ್ತೀವಿ, ಬೆಂಗಳೂರು ಲೆವೆಲ್ ನಮ್ಮಲ್ಲಿ ಆಗಲ್ಲ, ನಮ್ಮ ಹತ್ರ ದುಡ್ಡುನೂ ಇಲ್ಲ, ನಮ್ದು ಬಡ ಪಕ್ಷ, ನಾವ್ ಜನರ ಸಲಗೆ ಒಡ್ಡಾಡ್ತೀವಿ ಅಂತ ಅಂದಾಗ ಅಣ್ಣ ನಾವು ನಿಮ್ಗ ಬಸ್ ಚಾರ್ಜ್ ಕೊಟ್ಟು ಕರ್ಕೊಂಡು ಹೋಗ್ತೀವಿ, ನಮ್ ಸಲ ಬಂದು ದಯವಿಟ್ಟು ನೀವು ಮಾತಾಡ್ರಿ ಅಂದಾಗ ನಾವು ಡೈರೆಕ್ಟರ್ ಒಂದು ಮನವಿ ಮಾಡಿದೀವಿ. ಆ ಮನವಿಗೆ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಶ್ರೀನಿವಾಸ್ ಸರ್ ಇರ್ಬೋದು ಮತ್ತು ಅಲ್ಲಿರುವಂತ ಡೈರೆಕ್ಟರ್ ಇರ್ಬೋದು, ಅವ್ರು ನಮ್ಮ ಮಾತಿಗೆ ಮನವಿ ಮಾಡಿ ಆಯ್ತಪ್ಪ ಆಯ್ತು ಇಷ್ಟೊತ್ತಿಗೆ ಹಂಚಾರ ಅಂತ ಮಾಡಿದ್ವಿ, ಹಂಚಿಲ್ಲ ಸರಿ ಹಂಚಿಸ್ತೀವಿ, ನಾನು ಆದೇಶ ಮಾಡ್ತೇನೆ ಅಂತೇಳಿ 20ನೇ ತಾರೀಕಿಗೆ ನಾವು ಕೊಟ್ಟ 10 ದಿನದಲ್ಲಿ 20ನೇ ತಾರೀಕು 11ನೇ ತಿಂಗಳಲ್ಲಿ ಆದೇಶ ಮಾಡಿದ್ವಿ. 73 ಜನಕ್ಕೆ ಟೋಟಲ್ ಇಲ್ಲಿ 73 ಜನಕ್ಕೆ ಹಂಚಿಕೆ ಮಾಡ್ರಿ ಅಂತೇಳಿ ಆದೇಶ ಮಾಡಿದ್ವಿ. ಇಂದು 2 ತಿಂಗಳ ಕಳೆದ್ರು ಕೂಡ ನಾವೇನೋ ಅನ್ಕೊಂಡಿದ್ವಿ ನಮ್ಮ CM ಬರ್ತಾರೆ, ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ ಸಿನ್ನೂರಿಗೆ, ಆ ದಿನ ಹಂಚ್ತಾರ ಎಂಬ ಒಂದು ಆಸೆಯಿಂದ ಇವತ್ತಿಗೂ ಕಾದಿವಿ. ಇಲ್ಲಿರುವಂತ ಸೆಕ್ರೆಟರಿ ಇರ್ಬೋದು ಮನ್ಸೇ ಮಾಡ್ಲಿಲ್ಲ, ಇವ್ರ ಉದ್ದೇಶ ಏನೈತೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಅಮರ್ರು 12 ಮಂದಿ ತೀರಿ ಹೋದ್ರು. ಈ ನಿವೇಶನ ಬರ್ತದ ಅನ್ನೋದ್ರ 12 ಮಂದಿ ಅಮರ್ರು ತೀರಿ ಹೋದ್ರು. ಅವ್ರ ಮಕ್ಕಳು ದುಡಿಯಾಕತ್ತಾರ. ಇವತ್ತು ಲೈಸೆನ್ಸ್ ಇಲ್ಲ, ಇನ್ನು ಸುಮಾರು ಜನ ಲೈಸೆನ್ಸ್ ಹೊಂದಿಲ್ಲ, ಎಷ್ಟೋ ಜನ ಅಲ್ಲೇ ದುಡಿಯಾಕತ್ತಾರ, ಅದರಿಂದಾನೇ ಬದುಕತ್ತಾರ. ಅಂತವರಿಗೆ ಅನ್ಯಾಯ ಮಾಡಕತ್ತಾರ. ಇಲ್ಲಿರುವಂತ ಸ್ಥಳೀಯ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಇವರೆಲ್ಲರೂ ಒಬ್ಬ ಸಚಿವರು ಶಾಸಕರು ಪರವಾಗಿ ಕೆಲಸ ಮಾಡ್ತಾರೆ ಹೊರತು ಬಡ ಅಮರರ ಪರವಾಗಿ ಯಾರು ಕೆಲಸ ಮಾಡ್ತಾ ಇಲ್ಲ. ಇವತ್ತಿಗೂ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಅವ್ರ ಮನೆ ಆಗ್ತಿತ್ತೇನೋ ಒಂದು ಕನಸು. ಒಬ್ಬ ಈರಣ್ಣ ಅಂತೇಳಿ ನಾನು ನೋಡಿದ್ದೀನಿ, ಅಲ್ಲಿ ಮಾರ್ಯಪ್ಪಣ್ಣ ಅವರು ಎಲ್ಲರೂ ದುಡಿದಿದ್ದು, ನಾನು ಅಲ್ಲೇ ದುಡಿದಿದ್ದೀನಿ ಸುಮಾರು ವರ್ಷ. ಇವತ್ತಿಗೂ ಒಂದು ಕೊಡ್ತಾರ, ನಮ್ಗೊಂದು ಸಿಗ್ತದ, ಸೂರು ಸಿಗ್ತದ ಎಂಬ ಆಶೆಯಿಂದ ಇವತ್ತಿಗೂ ಜನ ಕಾಯಕತ್ತಾರ. ಇವತ್ತಿಗೂ ಕೊಡ ಮನಸ್ಸು ಮಾಡ್ತಾ ಇಲ್ಲ. ಹಾಗಾಗಿ ನಾವು ನಿನ್ನೆ ಸೆಕ್ರೆಟರಿ ಕೇಳಿದ್ವಿ, ಏನ್ರಿ ನೀವು ಸಿದ್ದರಾಮಯ್ಯ ಸಾಹೇಬ್ರು ಬಂದಾಗ ನೀವು ಕೊಡ್ತೀನಿ ಅಂತ ಹೇಳಿದ್ರಿ, ಆ ಹಕ್ಕುಪತ್ರ ಒಂದಿಗೆ ಮತ್ತೆ ನಾವೊಂದು ಮನವಿ ಮಾಡಿದ್ರಲ್ಲಿ ಏನಂತ, ಬರೇ ನೀವು ಖಾಲಿ ಜಾಗ ಕೊಡಕತ್ತಿರಲ್ಲ, ಸರ್ಕಾರದಿಂದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಮನವಿ ಮಾಡ್ರಿ, ಬರೇ ನೀವು ಖಾಲಿ ನಿವೇಶನ ಕೊಡಕತ್ತೀರಿ, ಆ ನಿವೇಶನದಲ್ಲಿ ಮನೆ ಕೊಟ್ಟಕ್ಕೆ ಒಂದು ವ್ಯವಸ್ಥೆ ಮಾಡ್ರಿ, ನಾವು ಸಪೋರ್ಟ್ ಇರ್ತೀವಿ ಅಂತ ಹೇಳಿ ನಾವು ಹೇಳಿದಾಗ, ಇಲ್ಲಪ್ಪ ಸಚಿವರು CM ಪ್ರೋಗ್ರಾಮ್ ಐತೆ ಸಿನ್ನೂರಿಗೆ ಬಂದಾಗ ಕೊಡ್ತೇವೆ ಅಂದ್ರು ಕೊಡ ಮನಸ್ಸು ಮಾಡ್ತಿಲ್ಲ. ಹಾಗಾಗಿ ಇಂದು ನಾವು ಇವ್ರು ಕೊಡಂಗಿಲ್ಲ, ಇವ್ರು ಬಿಡಂಗಿಲ್ಲ, ಇವ್ರೆಲ್ಲ ಅಮೌಂಟ್ ಪರ ನಿಂತಿಲ್ಲ ಎಂಬ ಉದ್ದೇಶದಿಂದ ನಾವು ಇವತ್ತು ಪತ್ರಿಕಾ ಮುಖಾಂತರ ನಾವು ಹೊರಗಾಗ್ತಿದ್ವಿ ಅಂತೇಳಿ ಅವ್ರಿಗೆ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ. ಅದು ಸುಮಾರು 2011ರಿಂದ ಕಾಯ್ದಿಡಿಸಿದ್ದಾರೆ, ಇವತ್ತಿಗೂ ಕೊಟ್ಟಿಲ್ಲ. ಯಾಕಂದ್ರೆ ಮಳೆ ಬಂದ್ರೆ ನಮ್ಮ ಅಮೌಂಟ್ ಪರಿಸ್ಥಿತಿ ನೋಡ್ಬೇಕು ನೀವು. ಅಲ್ಲಿ ಮಳೆ ಬಂದ್ರೆ ಅವ್ರಿಗೆ ಇರೋ ಜಾಗ ಇಲ್ಲ, ಅವ್ರ ಪರಿಸ್ಥಿತಿ ಮಳೆ ಬಂದಾಗ ನೋಡ್ಬೇಕು. ಈಗ ಏನೋ ಬೇಸಿಗೆಯಲ್ಲಿ ಇದ್ರಲ್ಲಿ ನಡೆದು ಹೋಗ್ತದ. ಇವತ್ತಿಗೂ ನೀವು ಮಾನ್ವಿ ಹೃದಯ ಭಾಗದಲ್ಲೇ ಐತೆ ಆ ಬೆಳಿಂಪೇಟೆ ಏನಿದೆ ಅಲ್ಲ, ಅಲ್ಲಿ ಸುಮಾರು ಬಹಳಷ್ಟು ಜನ ಅಲ್ಲೇ ಬಡ ಕುಟುಂಬದವರು ಕೆಲಸ ಮಾಡ್ತಾರೆ. ಅಲ್ಲಿ ಇವತ್ತಿಗೂ ಬೇಕಿದ್ರೆ ನೀವು ಹೋಗಿ ನೋಡ್ಬೋದು. ಮಳೆ ಬಂದಾಗ ಅಲ್ಲಿ ಇರೋದಂದ್ರೆ ಹಳ್ಳಿ ವಾತಾವರಣದಲ್ಲಿ, ಇನ್ನೂ ಹಳ್ಳಿ ವಾತಾವರಣದಲ್ಲೇ ಇದ್ದಾರೆ.
ಇವ್ ಯಾರು ಶಾಸಕರಿರ್ಲಿ ಸಚಿವರಿರ್ಲಿ ಅಭಿವೃದ್ಧಿ ಇಚ್ಛೆ ತೋರ್ತಿಲ್ಲ ಅವರಿಗೆ. ಹಂಗಾಗಿ ನಾವು ನಮ್ KRS ಪಕ್ಷದಿಂದ ಅವ್ರಿಗೆ ದಯವಿಟ್ಟು ಖಾಲಿ ನಿವೇಶನ ಜೊತೆ ಮನೆ ಕೂಡ ಕಟ್ಟಿ ಕೊಡ್ಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ನಾವು ಮನವಿ ಮಾಡ್ತೀವಿ.